ವಾಳಕಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಮಹಾದೇವ ದೇವರ ಜಾತ್ರೆ ಮಹೋತ್ಸವ ಹಾಗೂ ಆಯೋಜಿಸಲಾದ ಕಾರ್ಯಕ್ರಮಗಳ ಕುರಿತು ಕಮಿಟಿ ವತಿಯಿಂದ ಹೇಳಿಕೆ. ಹೌದು, ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ವಾಳಕಿ ಗ್ರಾಮದಲ್ಲಿರುವ ಮಹಾದೇವ ದೇವಸ್ಥಾನ ಬಹು ಪೂರ್ವ ಕಾಲದ ದೇವಸ್ಥಾನವಾಗಿದೆ. ಇಲ್ಲಿಯ ವಿಶೇಷತೆ ಏನೆಂದರೆ, ಈ ದೇವಸ್ಥಾನ ಕಟ್ಟುವ ವೇಳೆ ಕಾಶಿ ಮಹಾಸ್ವಾಮೀಜಿಗಳು ಒಂದು ದಿವಸ ಬಂದು ಇಲ್ಲಿ ವಾಸವಾಗಿದ್ದರು. ಆವಾಗ ಪೂಜೆ ಸಲ್ಲಿಸಬೇಕೆಂದು ತನ್ನ ಜೋಳಗಿಯಲ್ಲಿರುವ ಲಿಂಗ ತೆಗೆದುಕೊಂಡು ಲಿಂಗವನ್ನ ಸ್ಥಾಪನೆ ಮಾಡಿ ನೀರು ಹಾಕಿ ಭಸ್ಮವನ್ನ ಹಚ್ಚಿ ಪೂಜೆ ಸಲ್ಲಿಸಿದರು. ಪೂಜೆ ಮುಗಿಸಿದ ಮೇಲೆ ಆ ಲಿಂಗವನ್ನ ತೆಗೆದುಕೊಂಡು ಹೋಗಬೇಕು ಎಂದು ಲಿಂಗವನ್ನು ಎತ್ತಿದಾಗ ಆ ಲಿಂಗ ತೆಗೆಯಲು ಬರಲಿಲ್ಲ. ಅದನ್ನ ಇಲ್ಲಿಯೇ ಬಿಟ್ಟು ಮತ್ತೆ ಮುಂದಕ್ಕೆ ಸಾಗಿದರು. ಅದರಿಂದ ಪೂರ್ವಕಾಲದಿಂದಲೂ ಇದುವರೆಗೂ ಕೂಡ ಈ ಮಹಾದೇವ ದೇವಸ್ಥಾನ ಭಕ್ತಾದಿಗಳ ಆರಾಧ್ಯ ದೇವತೆ ಎಂದು ಹೇಳಬಹುದಾಗಿದೆ. ಮತ್ತೊಂದು ವಿಶೇಷತೆ ಏನೆಂದರೆ, ಊರಲ್ಲಿರುವ ನಿಂಬು ಪಂಥ ಹೆಸರಿನಲ್ಲಿರುವ ಬಾವಿಗೆ ಹೋಗಿ ಅಲ್ಲಿಯ ನೀರು ತಂದು ಆ ನೀರಿನಿಂದ ಮಹಾಪ್ರಸಾದ ವ್ಯವಸ್ಥೆ ಮಾಡುತ್ತಾರೆ. ಇದು ಕೂಡ ಇಲ್ಲಿ ವಿಶೇಷವಾಗಿದೆ. ವಾಳಕಿ ಗ್ರಾಮದ ಗ್ರಾಮದೇವರಾದ ಮಹಾದೇವ ಜಾತ್ರಾ ಮಹೋತ್ಸವವು ಸತತವಾಗಿ 3 ದಿನಗಳವರೆಗೆ ನಡೆಯುತ್ತದೆ. ರವಿವಾರ ದಿನಾಂಕ 22/9/2024 ಮಹಾದೇವ ದೇವರ ಊರಲ್ಲಿ ಪಲ್ಲಕ್ಕಿ ಮೆರವಣಿಗೆ ವಂಗಾಡ ನಡೆಯುವುದು. ಸೋಮವಾರ ದಿನಾಂಕ 23/9/2024 ಮಹಾಪ್ರಸಾದ ಆಯೋಜಿಸಲಾಗುವುದು. ಅದೇ ರೀತಿ ಮಂಗಳವಾರ 24/9/2024 ಬೆಳಗ್ಗೆ ಭವ್ಯ ಷರತ್ತುಗಳು ನಡೆಯುವುದು. ಅದರಲ್ಲಿ ಜೋಡ ಎತ್ತಿನ ಗಾಡಿ ಷರತ್ತು, ಅದೇ ರೀತಿ ಎತ್ತು ಕುದುರೆ ಗಾಡಿ ಷರತ್ತು ಮತ್ತು ಕುದುರೆ ಗಾಡಿ ಷರತ್ತು, ಕೋತ ಕುದುರೆ ಷರತ್ತು ಕೂಡ ಇರುವುದು. ಮಧ್ಯಾಹ್ನ ವೇಳೆಯಲ್ಲಿ ಹೆಸರಾಂತ ಪೈಲ್ವಾನರು ಕುಸ್ತಿ ಇರುವುದು ಮತ್ತು ರಾತ್ರಿ ವೇಳೆ ಮನರಂಜನೆಗಾಗಿ ನಾಟಕ ಕೂಡ ಇರುವುದು. ಹೀಗೆ ಈ ಜಾತ್ರೆ ಅದ್ದೂರಿಯಾಗಿ ಜರುಗುವುದು. ನಂತರ ಜಾತ್ರಾ ಕಮಿಟಿಯ ಸದಸ್ಯರು ವಾಹಿನಿಯೊಂದಿಗೆ ಮಾತನಾಡಿ ಜಾತ್ರೆಯ ವಿಶೇಷತೆ ಹಾಗೂ ಜಾತ್ರೆಯ ನಿಮಿತ್ತ ಆಯೋಜಿಸಲಾದ ಕಾರ್ಯಕ್ರಮಗಳ ಕುರಿತು ತಿಳಿಸಿದರು. ಈ ಸಂದರ್ಭದಲ್ಲಿ ಚಂದ್ರಕಾಂತ್ ಅಪ್ಪಯ್ಯ ಹಿರೇಮಠ್, ಖಂಡೇರಾವ್ ಬಾವು ಪಾಟೀಲ್, ಸುಕುಮಾರ್ ಅಪ್ಪ ಸಾಹೇಬ್ ಗೋಮಾಯಿ, ಮಾರುತಿ ಜಾನು ಪಾಟೀಲ್, ಕಲಗೌಡ ಸತ್ಯಪ್ಪ ಕೋತ್, ಕಾಕಾ ಸಾಹೇಬ್ ಬಾಹು ಪಾಟೀಲ್, ಪಾಂಡುರಂಗ ರಾಮಗೌಡ ಪಾಟೀಲ್, ಭಗವಾನ್ ರಾಮಚಂದ್ರ ಪಾಟೀಲ್, ಪ್ರಕಾಶ್ ರಾಜಾರಾಮ್ ಪಾಟೀಲ್, ಶಂಕರ್ ದುಂಡಪ್ಪ ಕೊಳ್ಳೆ, ರಾಹುಲ್ ಮಾರುತಿ ಡೊನ್ನೆ, ನಂದಕುಮಾರ್ ಶ್ರೀಕಾಂತ್ ಕೋತ್, ಈರಪ್ಪ ದಾದಾ ಗೋಮಾಯಿ, ಅಜಿತ್ ಈರಪ್ಪ ಮೋರಾಡ್ಡೆ, ದೋಂಡೀಬಾ ಸಕಾರಾಮ್ ಪಾಟೀಲ್, ರಾಮಗೌಡ ಮಹಾದೇವ್ ಹುಲಮುದ್ದೆ, ಮಲ್ಲಿಕಾರ್ಜುನ ನಾಯಕ್, ಸಂತೋಷ್ ಕೋತ್, ಮಹಾದೇವ ಕವಲಾಪುರೆ, ನಿತಿನ್ ಕುಮಾರ್ ಗೋಮಾಯಿ ಮತ್ತು ಕಮಿಟಿ ಸದಸ್ಯರು, ಊರಿನ ಹಿರಿಯರು ಹಾಗೂ ಗಣ್ಯಮಾನ್ಯರು ಉಪಸ್ಥಿತಿಯಲ್ಲಿದ್ದರು. ಅಂತಾರಾಜ್ಯ ಮಟ್ಟದ ಕುಸ್ತಿ ಕಾರ್ಯಕ್ರಮ, ಬೇರೆ ರಾಜ್ಯದಿಂದನೂ ಕೂಡ ಪೈಲ್ವಾನ್ಗಳು ಆಗಮಿಸ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದ ಈ ಭಾಗದಲ್ಲಿ ಒಂದು ವಿಶೇಷವಾದಂಥ ಕುಸ್ತಿಗೆ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ಈ ವಾಳಕಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಕುಸ್ತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರ ನಂತರ ಆ ರಾತ್ರಿ 9 ಗಂಟೆಗೆ ಒಂದು ನಾಟಕ, ವರ್ಷಾನುವರ್ಷಗಳಿಂದ ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ಬಯಲಾಟ ಅಂತೀವಿ, ಬಡವನ ತಂಗಿ ಬಲುಜಾನೆ ಅಂತೇಳಿ ಈ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಆ ನಾಟಕದಲ್ಲಿ ಕೂಡ ಒಂದು ವಿಶೇಷವಾದಂಥ ಸಂದೇಶ, ಸಾಮಾಜಿಕವಾಗಿ ಸಂದೇಶ ಹಾಗೂ ನಮ್ಮ ಕಮಿಟಿಯವರು ಮೊದಲಿನಿಂದ ಮಾಡ್ಕೊಂಡು ಬಂದಂಥ ಪರಂಪರೆನ ಅದೇ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಗ್ರಾಮಸ್ಥರು, ಎಲ್ಲ ಹಿರಿಯರು, ಎಲ್ಲ ಸದಸ್ಯರು ಕೂಡ ಈ ಜಾತ್ರೆಯಲ್ಲಿ ಒಂದು ವಿಶೇಷವಾದಂಥ ಕಟ್ಟುನಿಟ್ಟಿನ ಅವರ ಸೂಚನೆ, ಅವರ ಎಲ್ಲ ಏನು ಇದಾವೆ ಅದನ್ನೆಲ್ಲ ಪಾಲಿಸ್ಕೊಂಡು ಬಂದಿದ್ದೀವಿ. ಅದೇ ಥರನೂ ಕೂಡ ಅವರ ಮುಖಾಂತರ ಈ ಟ್ರಸ್ಟ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಜಾತ್ರೆ ಒಂದು ಒಳ್ಳೆಯ ರೀತಿಯಿಂದ ಸುಗಮವಾಗಿ ಯಾವುದೇ ಥರ ಗೊಂದಲ ಮಾಡಲಾಗ ಒಂದು ಒಳ್ಳೆಯ ರೀತಿಯಿಂದ ಆಗಬೇಕು ಅನ್ನೋ ದೃಷ್ಟಿ ಎಲ್ಲರಿಗೊಂದು ಈ ಮಾತಿನ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ. ಧನ್ಯವಾದಗಳು. ವಾಳಕಿ ಗ್ರಾಮದ ಮಹಾದೇವ ದೇವಸ್ಥಾನವು ಪೂರ್ವಾಜ್ಯತೆ ಸ್ವಯಂಭೂ ಇದೆ. ಈ ಲಿಂಗವು ಕಾಶಿ ಮಹಾಸ್ವಾಮಿಗಳು ಅಲ್ಲಿ ಬಂದು ಒಂದು ದಿವಸ ವಸ್ತಿ ಮಾಡಿದ್ದಾರೆ ಕಟ್ಟೋದೊಳಗೆ. ಅವರಿಗೆ ಲಿಂಗ ಪಿಂಡಿ ಮುಂಜಾನೆ ಎದ್ದು ಪಿಂಡಿ ಪೂಜೆ ಮಾಡಲಿಕ್ಕೆ ಪಿಂಡಿ ಇಲ್ಲದ ಕಾರಣ ಆ ಲಿಂಗವನ್ನು ತಮ್ಮ ಜೋಳಿಗೆಯಲ್ಲಿದ್ದ ಲಿಂಗವನ್ನು ತೆಗೆದು ಸ್ಥಾಪನೆ ಮಾಡಿ ಅದರಲ್ಲಿ ನೀರು ಹಾಕಿ ಒಂದು ಭಸ್ಮ ಹಚ್ಚಿ ಅದು ಪೂಜೆ ಮಾಡಿದ ನಂತರ ಅದನ್ನು ಅವರು ಹೋಗೋ ಹೇಳಿದಾಗ ಅದನ್ನು ತಕ್ಕೊಂಡು ಹೋಗಬೇಕಾದ್ರೆ ಅದ್ರ ಲಿಂಗ ಹೊಂಟಿಲ್ಲ, ಅಲ್ಲೇ ಬಿಟ್ಟು ಅವ್ರು ಹೋಗಿದ್ದಾರೆ. ಅದೇ ಪ್ರಕಾರ ಈ ಸ್ವಯಂಭೂ ಲಿಂಗವು ಎಲ್ಲ ದೇವಸ್ಥಾನ ಎಲ್ಲ ಈ ಭಾಗದ ನಮ್ಮ ವಾಳಕಿ ಪಟ್ಟಣಗುಡಿ, ರಾಂಪುರ್, ಗವಾನ್, ಅಂಬಲ್ಜರಿ, ಯದನವಾಡಿ ಮತ್ತು ನಾಯಂಗ್ಲದ್ ಈ ಭಾಗದ ಸುತ್ತಿನ ಜನರನ್ನು ಈ ಆರಾಧ್ಯ ದೇವತೆಯನ್ನು ಭಾವಿಸಿ ಈ ಜಾತ್ರೆಗೆ ಬಂದು ತಮ್ಮ ಕಾಯಕ ಪರಗಳನ್ನು ಮಾಡಿ ಹೋಗುತ್ತಾರೆ ಎಂದು
ಈ ನಾನು ಈ ಹಂಚಿಕೆಯನ್ನು ಹೇಳಿದೆ.